ಹಲೋ ಡೈನಾಮಿಕ್ ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಅನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ಮೊದಲನೇದಾಗಿ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಅಂತ ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ. ಫಸ್ಟ್ ನಾನು ನಿಫ್ಟಿಯಲ್ಲಿ ಇದ್ದೀನಿ. ನಿಫ್ಟಿಯಲ್ಲಿ ನೋಡಿ, ನಾನು ಪ್ರೀವಿಯಸ್ ಡೇನ ಹೇಳಿದ್ದೆ ನಮಗೆ ಈ ಸ್ಟ್ರಾಡಲ್ ಬ್ರೇಕ್ಔಟ್ ಆಗಿದೆ. ಸೊ ಇಲ್ಲಿಂದ ಮಾರ್ಕೆಟ್ ನಮಗೆ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಸೊ ನಾಳೆನೂ ಕೂಡ ಒಂದು ಪಾಸಿಟಿವ್ ಮೂವ್ಮೆಂಟ್ ಆಗೋ ಸಾಧ್ಯತೆ ಇರುತ್ತೆ ಅಂತ ಹೇಳಿದ್ದೆ. ಸೊ ಅದೇ ರೀತಿ ನಮಗೆ ನಿಫ್ಟಿಯಲ್ಲಿ ಇವತ್ತು ನೋಡಿ ಒಂದು ಗ್ಯಾಪ್ ಅಪ್ ಓಪನ್ ಆಯಿತು. ಅಲ್ಲಿಂದ ಮಾರ್ಕೆಟ್ ಫರ್ದರ್ ಸ್ವಲ್ಪ ಅಪ್ಸೈಡ್ಗೆ ಮೂವ್ ಆಯಿತು. ಇಲ್ಲಿ ಒಂದು ಸ್ಟ್ರಾಡಲ್ ಕೂಡ ಬಂತು, ಕಾಣಿಸ್ತಾ ಇದೆಯಾ? ಈ ಸ್ಟ್ರಾಡಲ್ ಬಂದು ನಮಗೆ ಒಂದು ಡೈನಾಮಿಕ್ ಕಾಷನ್ ಆಗಿರುತ್ತೆ. ಇಲ್ಲಿಂದ ಮಾರ್ಕೆಟ್ ಫರ್ದರ್ ನಮ್ಗೆ ಏನಾದರೂ ಡೌನ್ ಬಂದರೆ, ಸೊ ID3 ಅಲ್ಲಿ ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟಿದ್ರೆ ಅಥವಾ ID1 ಅಲ್ಲಿ ನಮಗೆ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟಿದ್ರೆ, ಸೊ ಅದ್ರ ಪ್ರಕಾರ ನಾವು ಕಾಲ್ ಆಪ್ಷನ್ ಎಕ್ಸಿಟ್ ಮಾಡಿ ಪುಟ್ ಆಪ್ಷನ್ ಕಡೆ ಟ್ರೇಡ್ ಅನ್ನ ತಗೊಬೋದಾಗಿತ್ತು. ಬಟ್ ಇಲ್ಲಿ ಯಾವುದೇ ನಮಗೆ ಸೆಲ್ ಅನ್ನ ಕೊಟ್ಟಿಲ್ಲ. ಸೊ ಅದರಿಂದ ನಾವು ಇನ್ನೂ ಕೂಡ ನಿಫ್ಟಿಯಲ್ಲಿ ಪಾಸಿಟಿವ್ ಅಲ್ಲೇ ಇದ್ದೀವಿ, ಜೊತೆಗೆ ಕಾಲ್ ಆಪ್ಷನ್ ಕೂಡ ಹೋಲ್ಡ್ ಮಾಡಿದ್ದೀವಿ. ಅಂದರೆ ಈ ರೀತಿ ಡೈನಾಮಿಕ್ ಕಾಷನ್ ನಮಗೆ ಟಾಪಲ್ಲಿ ಬಂದಾಗ, ಇಲ್ಲಿಂದ ಮಾರ್ಕೆಟ್ ನಮಗೆ ಫರ್ದರ್ ಡೌನ್ ಬರುವಾಗ ID3 ಅಲ್ಲಿ ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟರೆ ಅಥವಾ ID1 ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟರೆ ಮಾತ್ರ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತೊಗೊಬೇಕಾಗುತ್ತೆ. ಅದು ನಮಗೆ ಕ್ಲಿಯರ್ ಸೆಲ್ ಕೊಟ್ಟರೆ. ಸೊ ಎಲ್ಲಿವರೆಗೆ ಕ್ಲಿಯರ್ ಸೆಲ್ ಕೊಡಲ್ಲ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ನಮಗೆ ಅಪ್ಸೈಡ್ ಹೋಗೋ ಚಾನ್ಸಸ್ಸೇ ಇರುತ್ತೆ. ಸೊ ಹಾಗಾದರೆ ನಾಳೆ ನಾವು ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ, ನೋಡಿ ನಿಫ್ಟಿ ನಮಗೆ ಇನ್ನೂ ಪಾಸಿಟಿವ್ ಅಲ್ಲೇ ಇದೆ. ನಾಳೆ ಫರ್ದರ್ ನಮಗೆ ಮಾರ್ಕೆಟ್ ಅಪ್ಸೈಡ್ಗೆ ಹೋಗುವಂಥ ಸಾಧ್ಯತೆ ಇದೆ. ಇನ್ ಕೇಸ್ ಆ ಥರ ಆಗದೇನೆ ಫರ್ದರ್ ನಮಗೆ ಡೌನ್ ಬಂದರೆ, ಸೊ ಇಲ್ಲಿ ID3 ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟರೆ ಅಥವಾ ID1 ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟರೆ, ಅದು ಕ್ಲಿಯರ್ ಸೆಲ್ ಕೊಟ್ಟರೆ ಅದ್ರ ಪ್ರಕಾರ ನಾವು ಕಾಲ್ ಆಪ್ಷನ್ ಎಕ್ಸಿಟ್ ಮಾಡಿ ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತೊಗೊಬೇಕಾಗುತ್ತೆ. ಇದು ನಿಫ್ಟಿಯಲ್ಲಿ. ಇನ್ನು ನಾವು ಬ್ಯಾಂಕ್ ನಿಫ್ಟಿಲಿ ನೋಡೋದಾದರೆ ನೋಡಿ, ಬ್ಯಾಂಕ್ ನಿಫ್ಟಿಲಿ ನಮಗೆ ಈ ವೀಕ್ಲಿ ಕಾಷನ್ ಮತ್ತು ಸ್ಟ್ರಾಡಲ್ ಎರಡೂ ಕೂಡ ಬಂದಿದೆ. ಸೊ ಇಲ್ಲಿಂದ ನಮಗೆ ಫರ್ದರ್ ಡೌನ್ ಬಂದರೆ, ನಾನು ನಿಫ್ಟಿಲಿ ಹೇಳ್ದಂಗೆ ID3 ಅಲ್ಲಿ ನಮಗೆ ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟರೆ ಅಥವಾ ID1 ಚಾರ್ಟಲ್ಲಿ ನಮಗೆ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟರೆ, ಸೊ ಅದ್ರ ಪ್ರಕಾರ ನಾವು ಕಾಲ್ ಆಪ್ಷನ್ ಎಕ್ಸಿಟ್ ಮಾಡಿ ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತೊಗೊಬೇಕಾಗುತ್ತೆ. ಬಟ್ ನಾನು ಸ್ಪ್ರೆಡ್ ವ್ಯೂನಲ್ಲಿ ತೋರಿಸ್ತೀನಿ, ನಾನು ನಿಮಗೆ ಅವು ಕ್ಲಿಯರಾಗಿ ಅರ್ಥ ಆಗುತ್ತೆ. ನೋಡಿ, ಇದು ಬಂದು ನಮಗೆ ಸ್ಪ್ರೆಡ್ ವ್ಯೂ ಆಗಿರುತ್ತೆ. ನೋಡಿ, ನಾನು ಎಸ್ಟರ್ಡೇ ವಿಡಿಯೋನಲ್ಲಿ ಹೇಳಿದ್ದೆ ಏನಂತ ಅಂದರೆ, ನಮಗೆ ಈ ಗ್ರೀನ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ, ಸೊ ಆವಾಗ ನಾವು ಫರ್ದರ್ ನಾವು ಅಪ್ಸೈಡ್ಗೆ ಟ್ರೇಡನ್ನು ತೊಗೊಬೋದು ಅಂತ ನಾನು ಕ್ಲಿಯರಾಗಿ ಹೇಳಿದ್ದೆ. ಓಕೆ, ಅದೇ ರೀತಿ ಇವತ್ತು ಬೆಳಿಗ್ಗೆ ನಮಗೆ 9:30 ಈ ಕ್ಯಾಂಡಲ್ ಬಂದು ನಮಗೆ ಈ ಒಂದು ಗ್ರೀನ್ ಲೈನ್ ಮೇಲ್ಗಡೆ ಕ್ಲೋಸನ್ನು ಕೊಡ್ತು. ಸೊ ಇಲ್ಲಿ ನಾವು ಕಾಲ್ ಆಪ್ಷನ್ ಎಂಟ್ರಿ ತೊಗೊಂಡಿದ್ರು ಕೂಡ ನಮಗೆ ಮಾರ್ಕೆಟಲ್ಲಿ ಅಪ್ಸೈಡ್ಗೆ ಮೂವ್ ಆಗಿ, ಯಾವಾಗ ಇಲ್ಲಿ ಡೈನಾಮಿಕ್ ಕಾಷನ್ ಬಂತು, ಸೊ ಇಲ್ಲಿ ನಾವು ಸ್ವಿಫ್ಟ್ ಓವರನ್ನು ಮಾಡ್ಕೊಬೋದಾಗಿತ್ತು. ಸ್ವಲ್ಪ ಝೂಮ್ ಆಗಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲಿ ಯಾವಾಗ ಈ ಒಂದು ಡೈನಾಮಿಕ್ ಕಾಷನ್ ಬಂತು, ಇಲ್ಲಿ ನಾವು ಏನು ಪ್ರಾಫಿಟ್ ಆಗಿರುತ್ತೆ, ಇಲ್ಲಿ ಎಂಟ್ರಿ ತಗೊಂಡಿರ್ತೀವಲ್ಲ, ಸೊ ಇಲ್ಲಿಂದ ಇಲ್ಲಿ ಏನು ಪ್ರಾಫಿಟ್ ಆಗಿರುತ್ತೆ, ಈ ಪ್ರಾಫಿಟನ್ನು ನಾವು ಇಲ್ಲಿ ಸೆಕ್ಯೂರನ್ನು ಮಾಡ್ಕೊಬೇಕಾಗುತ್ತೆ. ಸೆಕ್ಯೂರ್ ಅಂದರೆ ಸ್ವಿಫ್ಟ್ ಓವರ್ ಮಾಡ್ಕೊಬೇಕಾಗುತ್ತೆ. ತುಂಬ ಜನ ಕೇಳ್ಬೋದು ಸ್ವಿಫ್ಟ್ ಓವರ್ ಅಂದರೆ ಏನು ಅಂತ. ಸ್ವಿಫ್ಟ್ ಓವರ್ ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಈಗ ನೀವು ಬ್ಯಾಂಕ್ ನಿಫ್ಟಿಲಿ ಒಂದು ಕಾಲ್ ಆಪ್ಷನ್ನ $200 ಪ್ರೀಮಿಯಂ ಇರ್ತಕ್ಕಂಥ ಒಂದು ಕಾಲ್ ಆಪ್ಷನ್ನ ಬೈ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಸೊ ಅದು ನಿಮಗೆ ಮಾರ್ಕೆಟ್ ಅಪ್ಸೈಡ್ಗೆ ಹೋಗಿ ಒಂದು 400-450 ಆಯಿತು ಅಂತ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಾವು ಈ ರೀತಿ ಡೈನಾಮಿಕ್ ಕಾಷನ್ ಬಂದಾಗ ಆ ಪ್ರೀಮಿಯಂ 450 ಆಗಿದ್ದಾಗ, ಸೊ ಅವಾಗ ಏನು ಮಾಡ್ತೀವಿ, ನಾವು ಈ ಪೊಸಿಷನ್ ಎಕ್ಸಿಟ್ ಮಾಡ್ತೀವಿ. ಅಂದರೆ ಕಾಲ್ ಆಪ್ಷನ್ನ ಎಕ್ಸಿಟ್ ಮಾಡ್ತೀವಿ. ಎಕ್ಸಿಟ್ ಮಾಡಿ ಹೊಸದಾಗಿ ಮತ್ತೆ ಬೇರೆ ಒಂದು ಕಾಲ್ ಆಪ್ಷನ್ನ ಬೈ ಮಾಡ್ತೀವಿ. ಅದ್ರ ಪ್ರೀಮಿಯಂ ಬಂದು ನಮಗೆ $150 ಇರುತ್ತೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಆಗಿ ನಾನು ಹೇಳ್ತಾ ಇರೋದು. ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಒಂದು ಕಾಲ್ ಆಪ್ಷನ್ ನಾವು ಆಲ್ರೆಡಿ ಬೈ ಮಾಡಿರ್ತೀವಿ. ಅದು ನಮಗೆ ಈ ರೀತಿ ಡೈನಾಮಿಕ್ ಕಾಷನ್ ಬಂದಾಗ ಅಲ್ಲಿ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊತೀವಿ. ಸೆಕ್ಯೂರ್ ಅಂದರೆ ಅದನ್ನು ಎಕ್ಸಿಟ್ ಮಾಡಿ ಮತ್ತೆ $150 ಕಾಲ್ ಆಪ್ಷನ್ನ ಬೈ ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂದರೆ, ನೋಡಿ ನಾವು $200 ನಾವು ಬೈ ಮಾಡಿದ್ದು 450 ಆದಾಗ ನಮಗೆ $250 ಪ್ರಾಫಿಟ್ ಆಗಿರುತ್ತೆ. ಓಕೆ, $250 ಅಂದರೆ 250 ಪಾಯಿಂಟ್ಸ್ ನಮಗೆ ಪ್ರಾಫಿಟ್ ಆಗಿರುತ್ತೆ. ಸೊ ಮತ್ತೆ ನಾವು 150 ಪಾಯಿಂಟ್ಸ್ ಇರ್ತಕ್ಕಂಥ ಪ್ರೀಮಿಯಂನ ಬೈ ಮಾಡಿದ್ರೆ, ಅಂದರೆ $150 ಇರ್ತಕ್ಕಂಥ ಪ್ರೀಮಿಯಂನ ಬೈ ಮಾಡಿದ್ರೆ, ಸೊ ಆಲ್ರೆಡಿ ನಮಗೆ $250 ಪ್ರಾಫಿಟ್ ಆಗಿರುತ್ತೆ. 250 ಪಾಯಿಂಟ್ ನಮಗೆ ಪ್ರಾಫಿಟ್ ಆಗಿರುತ್ತೆ. ಸೊ ಅದರಲ್ಲಿ $150 ಬೈ ಮಾಡಿದ್ರೆ, ಇನ್ ಕೇಸ್ ಇದು ವರ್ಸ್ಟ್ ಕೇಸ್ ಅಂದರೆ ಏನಾಗುತ್ತೆ, ಇದು 0 ಆಗುತ್ತೆ. ಓಕೆ, ಬಟ್ ನಮಗೆ ಆಲ್ರೆಡಿ ಏನು ಪ್ರಾಫಿಟ್ ಆಗಿರುತ್ತೆ ಅದರಲ್ಲಿ ಸಮ್ ಪ್ರಾಫಿಟ್ ಮಾತ್ರ ನಾವು ಎಂಟ್ರಿನ ತಗೊಂಡಿರ್ತೀವಿ. ಇನ್ ಕೇಸ್ ಇದು ಫರ್ದರ್ ಅಪ್ಸೈಡ್ಗೆ ಹೋದರೆ, ಅಂದರೆ ಇಲ್ಲಿಂದ ಮಾರ್ಕೆಟ್ ಮತ್ತೆ ಮೇಲೋದ್ರೂ ಆ 150 ಇರೋದು ಇನ್ನೂ ನಮಗೆ ಪ್ಲಸ್ ಆಗ್ತಾನೆ ಹೋಗ್ತಾ ಇರುತ್ತೆ. ಬಟ್ ನಾವು 0 ಆಗೋರು ಕಾಯಲ್ವಲ್ಲ. ಇಲ್ಲಿ ಯಾವ್ದಾರು ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟರೆ ಅಥವಾ ID1 ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟರೆ, ಸೊ ಅಲ್ಲಿ ಎಕ್ಸಿಟ್ ಮಾಡ್ತೀವಿ. ಅಲ್ಲಿ ಎಕ್ಸಿಟ್ ಮಾಡೋಷ್ಟೊತ್ತಿಗೆ ನಮಗೆ ಅದು $100-80 ಆಗಿರುತ್ತೆ. ಸೊ ಆಲ್ರೆಡಿ 150 ಪಾಯಿಂಟ್ ನಮಗೆ ಪ್ಲಸ್ ಆಗಿರುತ್ತೆ ಪ್ರೀವಿಯಸ್ ಟ್ರೇಡಿಂಗಲ್ಲಿ. ಸೊ ಇದರಲ್ಲೂ ಕೂಡ 80 ಪಾಯಿಂಟ್ ಉಳಿದ್ರೂ 230 ಪಾಯಿಂಟ್ಸ್ವರೆಗೂ ಕೂಡ ನಮಗೆ ಪ್ರಾಫಿಟ್ ಉಳಿಯುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತಿದ್ವಿ ನಂಬರ್ಸ್ನ. ಸೊ ಇದು ಸ್ವಿಫ್ಟ್ ಓವರ್ ಕಾನ್ಸೆಪ್ಟ್ ಅಂದರೆ. ಸೊ ಅದೇ ರೀತಿ ನೋಡಿ, ಇಲ್ಲಿನ ಏನು ನಾವು ಎಂಟ್ರಿ ತಗೊಂಡಿರ್ತೀವಿ, ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋದಾಗ ಈ ಡೈನಾಮಿಕ್ ಕಾಷನ್ ಬಂದಾಗ ಇಲ್ಲಿ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ. ಸೊ ಸದ್ಯಕ್ಕೆ ನಮಗೆ ಬ್ಯಾಂಕ್ ನಿಫ್ಟಿನೂ ಕೂಡ ಒಂದು ಪಾಸಿಟಿವ್ ಸೆಂಟಿಮೆಂಟಲ್ಲೇ ಕಾಣಿಸ್ತಾ ಇದೆ. ಸೊ ನಾಳೆ ನಮಗೆ ಆಲ್ರೆಡಿ ನಮ್ಮ ಹತ್ರ ಕಾಲ್ ಪೊಸಿಷನ್ ಇದೆ ಬ್ಯಾಂಕ್ ನಿಫ್ಟಿಲೂ ಕೂಡ.
ಸೊ ಇಲ್ಲಿಂದ ಮಾರ್ಕೆಟ್ ನಮಗೆ ಅಪ್ಸೈಡ್ಗೆ ಮೂವ್ ಆದರೆ ಅಲ್ಲಿ ಏನಿರುತ್ತೆ ಮತ್ತೆ ಬೇರೆ ಡೈನಾಮಿಕ್ ಕಾಜನ್ ಬಂದಾಗ ನಾವು ಶಿಫ್ಟ್ ಓವರನ್ನು ಮಾಡ್ಕೊತೀವಿ. ಇನ್ ಕೇಸ್ ಆ ಥರ ಆಗದೇ ಫರ್ದರ್ ಡೌನ್ ಬಂದು ID3 ಲಾಂಗ್ ಸಿಗ್ನಲ್ ಅಥವಾ ID3 ಸ್ಪೀಡ್ ಸಿಗ್ನಲ್ ಅಥವಾ ID1 ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟರೆ ಸೊ ಅದ್ರ ಪ್ರಕಾರ ನಾವು ಕಾಲ್ ಆಪ್ಷನ್ನ ಎಕ್ಸಿಟ್ ಮಾಡ್ಕೊತೀವಿ ಬ್ಯಾಂಕ್ ನಿಫ್ಟಿಲಿ. ಜೊತೆಗೆ ಇವತ್ತು ಯಾವ ಸ್ಟಾಕ್ಸಲ್ಲಿ ಟ್ರೇಡ್ ಮಾಡಿದ್ವಿ ಅಂದರೆ ನೋಡಿ, MPSC ಸ್ಟಾಕ್ಸಲ್ಲಿ ನಾನು ಲಾಸ್ಟ್ ಸೆಷನಲ್ಲೇ ಹೇಳಿದ್ದೆ MPSC ಸ್ಟಾಕ್ಸ್ ಬಗ್ಗೆ. ಸೊ ಆ ಸ್ಟಾಕ್ಸಲ್ಲಿ ಏನಾಯಿತು ಅಂತ ನೋಡೋಣ. ನೋಡಿ, MPSC ಸ್ಟಾಕ್ಸಲ್ಲಿ ನಾವು ಇವತ್ತಿಗೆ ಏನು ಹೋಲ್ಡ್ ಮಾಡಿದ್ವಿ ಪೊಸಿಷನ್ನ, ಸೊ ಅದು ನಮಗೆ ಬೆಳಿಗ್ಗೆನೇ ಒಂದು ಗ್ಯಾಪ್ ಅಪ್ ಓಪನ್ ಆಯಿತು. ಅಲ್ಲಿಂದ ಮಾರ್ಕೆಟ್ ಫರ್ದರ್ ನಮಗೆ ಅಪ್ಸೈಡ್ಗೆ ಮೂವ್ ಆಗಿ ಟಾಪಲ್ಲಿ ಒಂದು DMBOTS ಬಂತು. ನಾರ್ಮಲ್ ಆಗಿ DMBOTS ಬಂದರೆ ಏನು ಅರ್ಥ ಅಂದರೆ ಇಲ್ಲಿ ನೀವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಳ್ಳಿ ಅಂದರೆ ನಾನು ಇವಾಗಲೇ ಹೇಳ್ದಂಗೆ, ಸೊ ಇವಾಗ ಏನು ಹೇಳಿದೆ ಅದೇ ರೀತಿ ಶಿಫ್ಟ್ ಓವರನ್ನು ಮಾಡ್ಕೊಳ್ಳಿ ಅಂತ. ಸೊ ಇಲ್ಲಿ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಂಡ್ವಿ. ಸೊ ಅಂದರೆ ಏನಂದರೆ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಅವಾಗ ಇಲ್ಲಿ 10 ರೂಪೀಸ್ ಪ್ರೀಮಿಯಮ್ದು ಬೈ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ MPSCದು. ಓಕೆ, ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗೋಷ್ಟೊತ್ತಿಗೆ ಈ ರೇಂಜಿಗೆ ಬಂದಾಗ ಸೊ ಇಲ್ಲಿ ಅದು 40 ರೂಪೀಸ್ ಆಗಿರುತ್ತೆ. ಸೊ 40 ರೂಪೀಸ್ ಆಗಿದ್ದಾಗ ನೀವು 10 ರೂಪೀಸಿಗೆ ಬೈ ಮಾಡಿರ್ತೀರಾ, 40 ರೂಪೀಸ್ ಆಗಿರುತ್ತೆ. ಸೊ ಇಲ್ಲಿ ಆ 40 ರೂಪೀಸ್ ಆಗಿರ್ತಕ್ಕಂಥ ಪ್ರೀಮಿಯಮ್ ಏನಿರುತ್ತೆ ಅದನ್ನು ಎಕ್ಸಿಟ್ ಮಾಡ್ಕೊಬೇಕು. ಇಲ್ಲಿ ಮತ್ತೆ 10 ರೂಪೀಸ್ದು ಮತ್ತೊಂದು ಪ್ರೀಮಿಯಮ್ನ ಕಾಲ್ ಆಪ್ಷನ್ನೇ ಎಂಟ್ರಿ ತೊಗೊಬೇಕು. ಅಂದರೆ ಇಲ್ಲಿ ಪುಟ್ ಆಪ್ಷನ್ ತೊಗೊಳ್ಳೋದಲ್ಲ, ಕಾಲ್ ಆಪ್ಷನ್ ಎಂಟ್ರಿ ತೊಗೊಬೇಕು. ಏನಕ್ಕೆ ಅಂದರೆ ನೋಡಿ, ಈ ರೀತಿ DMBOTS ಬಂದಾಗ ಅಥವಾ ಅದರ ಡೈನಾಮಿಕ್ ಕಾಜನ್ ಬಂದಾಗ ಅಲ್ಲಿಂದ ಮಾರ್ಕೆಟ್ ರಿವರ್ಸಲ್ಲೇ ಆಗಬೇಕು ಅಂತ ಏನಿಲ್ಲ, ರಿವರ್ಸಲ್ಲೂ ಆಗ್ಬೋದು ಅಥವಾ ಇಲ್ಲಿಂದ ಮೇಲೂ ಕೂಡ ಹೋಗ್ಬೋದು. ಬಟ್ ನಾವಿಲ್ಲಿ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಬೇಕಷ್ಟೇ. ಅರ್ಥ ಆಯ್ತಾ? ಸೊ ಇಲ್ಲಿಂದ ಏನಾದರೂ ಡೌನ್ ಬಂದರೆ ID1 ಲಾಂಗ್ ಸಿಗ್ನಲ್ ಅಥವಾ ID3 ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟರೆ ಸೊ ಅದ್ರ ಪ್ರಕಾರ ನಾವು ಎಕ್ಸಿಟ್ ಮಾಡ್ಕೊಬೇಕಾಗುತ್ತೆ. ಸೊ ಅದೇ ರೀತಿ ನೋಡಿ, ಇಲ್ಲಿ ID3 ಸ್ಪೀಡ್ ಸಿಗ್ನಲ್ ಸೆಲ್ ಕೊಡ್ತು ಈ ರೇಂಜಿಗೆ ಬಂದಾಗ. ಇದಕ್ಕಿಂತ ಮುಂಚೆನೇ ನಮಗೆ ID1 ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟಿದೆ. ಅದು ಎಷ್ಟು ಗಂಟೆಲಿ ಕೊಟ್ಟಿದೆ ಅಂತ ನೋಡೋಣ. ನೋಡಿ, ID1 ಲಾಂಗ್ ಸಿಗ್ನಲ್ ನಮಗೆ ಇಲ್ಲಿ ಸೆಲ್ ಕೊಡ್ತು. ಎಷ್ಟು ಗಂಟೆಲಿ ಗೊತ್ತಾ? 12:30 ನಮಗೆ ಸೆಲ್ ಕೊಡ್ತು. ನೋಡಿ, 12:30 ನಮಗೆ ಸೆಲ್ ಕೊಡ್ತು. ಬಟ್ ID3 ಸ್ಪೀಡ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟಿದ್ದು 1 ಗಂಟೆಗೆ. ನೋಡಿ, ID3 ಸ್ಪೀಡ್ ಸಿಗ್ನಲ್ ನಮಗೆ 1 ಗಂಟೆಗೆ ಸೆಲ್ ಕೊಡ್ತು. ಬಟ್ ID1 ಲಾಂಗ್ ಸಿಗ್ನಲ್ 12:30 ನಮಗೆ ಸೆಲ್ಲನ್ನು ಕೊಡ್ತು. ಸೊ ಸೆಲ್ ಕೊಟ್ಟಾಗ ನಾವೇನು ಮಾಡ್ತೀವಿ, ನಾರ್ಮಲಾಗಿ ನಮ್ಮ ಹತ್ರ ಕಾಲ್ ಪೊಸಿಷನ್ ಇದ್ದರೆ ಸೊ ಅದನ್ನು ನಾವು ಎಕ್ಸಿಟ್ ಮಾಡ್ಕೊತೀವಿ. ಕ್ಲಿಯರ್ ಸೆಲ್ ಕೊಟ್ಟಿದ್ರೆ ಪುಟ್ ಆಪ್ಷನ್ ಕೂಡ ಟ್ರೇಡನ್ನು ತೊಗೊಬೋದು. ಓಕೆ, ಬಟ್ ಇಲ್ಲಿ ನಾವು ಪುಟ್ ಆಪ್ಷನ್ ತೊಗೊಳ್ಳಿಲ್ಲ, ಜಸ್ಟ್ ಕಾಲ್ ಆಪ್ಷನ್ನ ಎಕ್ಸಿಟ್ ಮಾಡ್ಕೊಂಡ್ವಿ. ಸೊ ಇದು ಇವತ್ತಿನ ಟ್ರೇಡ್ ಆಗಿತ್ತು. ಸೊ ನಾಳೆ ಯಾವೆಲ್ಲ ಸ್ಟಾಕ್ಸ್, ನಾವು 2 ಸ್ಟಾಕ್ಸನ್ನು ನಾಳೆಗೆ ಹೋಲ್ಡ್ ಮಾಡಿದ್ದೀವಿ. ಯಾವ್ಯಾವ ಸ್ಟಾಕ್ಸ್ ಅಂದರೆ, ಸೊ ನಾಳೆಗೆ ನಾವು ಹೋಲ್ಡ್ ಮಾಡಿರ್ತಕ್ಕಂಥ ಸ್ಟಾಕ್ಸ್ಗಳು ಯಾವ್ಯಾವುದು ಅಂದರೆ, ಒಂದು ಕೋರೋಮೆಂಡಲ್ ಸ್ಟಾಕ್ಸನ್ನು ನಾವು ನೆಕ್ಸ್ಟ್ ಟ್ರೇಡಿಂಗ್ ಡೇಗೆ ಇಟ್ಕೊಂಡಿದ್ದೀವಿ. ಅದಾದ ನಂತರ ಮತ್ತೊಂದು ಸ್ಟಾಕ್ ಯಾವುದು ಅಂದರೆ, ಸೊ ನೆಕ್ಸ್ಟ್ ಸ್ಟಾಕ್ಸ್ ಬಂದು ನಮಗೆ ವೋಲ್ಟಾಸ್. ಸೊ ವೋಲ್ಟಾಸ್ ಸ್ಟಾಕ್ಸ್ ಮತ್ತು ಕೋರೋಮೆಂಡಲ್ ಸ್ಟಾಕ್ ಇವೆರಡು ಸ್ಟಾಕ್ಸನ್ನು ನಾವು ನೆಕ್ಸ್ಟ್ ಟ್ರೇಡಿಂಗ್ ಡೇಗೆ ನಾವು ಸಿ ಪೊಸಿಷನ್ನ ಇಟ್ಕೊಂಡಿದ್ದೀವಿ ಇದರಲ್ಲಿ. ಸೊ ಇನ್ ಕೇಸ್ ನಾಳೆ ಏನಾದರೂ ಇದು ಅಪ್ಸೈಡ್ಗೆ ಹೋಗಿ ಅಲ್ಲಿ ಯಾವ್ದಾದ್ರು ಡೈನಾಮಿಕ್ ಕಾಜನ್ ಬಂದಾಗ ಅಲ್ಲಿ ಶಿಫ್ಟ್ ಓವರ್ ಮಾಡ್ಕೊತೀವಿ. ಅಲ್ಲಿಂದ ಮಾರ್ಕೆಟ್ ಫರ್ದರ್ ಡೌನ್ ಬಂದರೆ ID1 ಲಾಂಗ್ ಅಥವಾ ID3 ಸ್ಪೀಡ್ ಸಿಗ್ನಲಲ್ಲಿ ಸೊ ಯಾವುದು ಬೇಗ ನಮಗೆ ಕನ್ಫರ್ಮೇಷನ್ನ ಕೊಡುತ್ತೆ ಸೊ ಅದ್ರ ಪ್ರಕಾರ ನಾವು ಕಾಲ್ ಆಪ್ಷನ್ನ ಎಕ್ಸಿಟ್ ಮಾಡ್ಕೊತೀವಿ. ಸೊ ಇದಿಷ್ಟು ಇವತ್ತಿನ ಓವರಾಲ್ ಅನಾಲಿಸಿಸ್ ಆಗಿತ್ತು. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.